ಆರ್ ಅಶೋಕ್ ಅವರು ಸರ್ ಎಸ್ ಟಿ ಸೋಮಶೇಖರ್ ಮತ್ತೆ ಹೆಬ್ಬಾರ್ ನಮ್ಮ ಪಕ್ಷಕ್ಕೆ ಸಂಬಂಧ ಇಲ್ಲ, ಅವರು ನಮ್ಮ ಪಕ್ಷದಿಂದ ದೂರ ಇದ್ದಾರೆ, ಅವರು ಬೆಂಬಲ ಕೊಡ್ತಾ ಇಲ್ಲ, ನಾವು ಅವ್ರನ್ನ ಸೇರಿಸ್ಕೊಡ್ತೀವಿ, ನಮ್ಮ ಜೊತೆ ಇಲ್ಲ ಅಂತ ಹೇಳೋರು. ನಾನು ಆರ್ ಅಶೋಕ್ ಅವರಿಗೆ ಹೇಳ್ತಕ್ಕಂಥದ್ದು ಒಂದೇ, ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೆ, ಕಾಂಗ್ರೆಸ್ ಪಕ್ಷದಿಂದ ಕರ್ಕೊಂಡು ಬಂದರು, 3 ವರ್ಷ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ, 3 ವರ್ಷ ಬಿಜೆಪಿ ಪಕ್ಷದಲ್ಲಿ ಕೆಲಸ ಮಾಡಿದ್ದೇನೆ. 3 ವರ್ಷದಲ್ಲಿ ಯಾವತ್ತಾರು ಒಂದೇ ಒಂದು ಕೆಟ್ಟ ಗಳಿಗೆ ಯಾವ್ದಾದ್ರು ಒಂದೇ ಒಂದಿತ್ತ? ಯಾವುದಾದ್ರೂ ಪಕ್ಷ ವಿರೋಧಿ ಚಟುವಟಿಕೆ ಏನಾದರೂ ಮಿಸ್ಟರ್ ಅಶೋಕ್ ಅವರೇ ನಾನು ಏನಾದರೂ ಮಾಡಿದ್ದೀನ? ಅಶೋಕ್ ಅವ್ರಿಗೆ ಹೇಳುದಿಷ್ಟೇ, ನನ್ನ ಸೋಲಿಸಬೇಕಂತ ನಮ್ಮ ಕ್ಷೇತ್ರದಲ್ಲಿ ನಿಮ್ಮ ಮೂಲ ಬಿಜೆಪಿಯವರು ಟ್ರೈ ಮಾಡೋರು. ಆ ಮೂಲ ಬಿಜೆಪಿಯವ್ರಿಗೆ ನೀವು ಕುಳಿತು ಸೆಟ್ರೇಟ್ ಮಾಡಿ ಅಂತ ಅಶೋಕ್ ಅವ್ರಿಗೆ ಹೇಳುದು ನಾನು. ಅದನ್ನ ಸೆಟ್ರೇಟ್ ಮಾಡೋಕ್ಕೆ ನಿಮ್ಮ ಕೈಲಿ ಆಗಲಿಲ್ಲ. ಕೇಂದ್ರದವರು ಶಿಸ್ತು ಕಮಿಟಿ ನೋಟಿಸ್ಗೆ ಕೊಟ್ಟಿದ್ದಾರೆ ಅಲ್ವಾ? ಅವ್ರು ಏನು ಕ್ರಮ ತೆಗೆದುಕೊಳ್ಳೋಕ್ಕಿಂತ ಮುಂಚೆನೆ ನಿಮ್ಗೆ ಯಾಕೆ ಅಷ್ಟೊಂದು ಅವಸರ? ಮಿಸ್ಟರ್ ಅಶೋಕ್ ರವರೇ, ನನ್ನನ್ನ ಬಿಜೆಪಿಯಿಂದ ಹೊರಗಡೆ ಆಗ್ತಕ್ಕಂಥದ್ದಕ್ಕೆ ಮುಖ್ಯ ಕಾರಣಕರ್ತರು ನೀವೇ. ಕೊಟ್ಟಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ಗೆ ಆನ್ಸರ್ ಕೊಟ್ಟಿದ್ದೀನಿ. ಕೇಂದ್ರದವ್ರು ಏನ್ರ ಕ್ರಮ ತೆಗೆದುಕೊಳ್ತಕ್ಕಂಥದ್ದಕ್ಕೆ ಅಲ್ಲಿ ಗಂಟ ನಿಮಗೆ ಪೇಷನ್ಸ್ ಇಲ್ಲ ಅಂತಂದ್ರೆ ಏನು ಹೇಳ್ಬೇಕು ನಾವು? ಅಶೋಕ್ ರವರೇ, ಜಾಸ್ತಿ ಪ್ರೆಸ್ ಹತ್ರ ಮಾತನಾಡಕ್ಕೆ ಹೋಗಬೇಡಿ. ನನಗೂ ಕೂಡ ಮಾತನಾಡೋಕ್ಕೆ ಬರ್ತದೆ. ಕೇಂದ್ರ ಸಮಿತಿ ಏನು ತೆಗೆದುಕೊಳ್ತಾರೆ ಶಿಸ್ತು ಕ್ರಮ, ಅಲ್ಲಿ ಗಂಟೆ ವೆಯ್ಟ್ ಮಾಡಿ. ಅಷ್ಟೊಂದು ಆತರ ಯಾಕೆ?